ಯುಗಾದಿ ರಂಜಾನ್ಗೆ ಬಂದಿರತಕ್ಕಂಥದ್ದು ಎಲ್ಲರಲ್ಲಿ ಸೋದರ ಮನೋಭಾವವನ್ನು ಬೆಸೆಯತಕ್ಕಂಥ ಕೆಲಸ ಆಗ್ತಾ ಇದೆ. ನಾಡಿನ ಜನರಿಗೆ ಹಬ್ಬದ ಶುಭಾಶಯಗಳನ್ನು ತಮ್ಮ ಮೂಲಕ ಹೇಳಿಕೆ ಬಯಸ್ತಾ ಈಗ ನಾವು ನಮಗೆ ಸಂಪರ್ಕ ಮಾಡಿಲ್ಲ. ಸೊ ಹಿರಿಯ ನಮ್ಮ ಮಾಜಿ ಸಂಸದಂಥ ಕಣಿಸಂಗನ್ ಸಾಹೇಬರು ಸಿಎಂ ಅವರು ಭೇಟಿ ಮಾಡ್ತಾರೆ. ಇವತ್ತು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಮುಂಜಾಗ್ರತೆ ವಹಿಸಬೇಕಾಗಿದೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲ ನಡೀತಾ ಇರೋದು ಗೊತ್ತಾಗಿದೆ. ಗೊತ್ತಾದ ನಂತರ ಗ್ಯಾಸ್ ಇರಲಿ, ಇನ್ನೊಂದು ಹೋಟೆಲ್ಗಳಿಗೆ, ಮನೆಗಳಿಗೆ ಎಲ್ಲ ಕಡೆ ಇವತ್ತು ಸಮಸ್ಯೆ ಆಗಿದೆ. ಚರ್ಚೆ ಮಾಡ್ತಕ್ಕಂಥ ಮುಂಜಾಗ್ರತೆ ವಹಿಸಬೇಕಿತ್ತು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು. ಪೆಟ್ರೋಲ್ ಬೆಲೆ ಕೂಡ ಜಾಸ್ತಿ ಸಪೋರ್ಟ್ ಇದ್ದ ವಿರೋಧ ಪಕ್ಷನೇ ಸ್ಟ್ರೈಕ್ ಮಾಡ್ತಾ ಇಲ್ಲ ಸರ್. ವಿರೋಧ ಪಕ್ಷನೇ ಪ್ರತಿಭಟನೆ ಮಾಡ್ತಾ ಇಲ್ಲ ಸರ್. ವಿರೋಧ ಪಕ್ಷನೇ ಸ್ಟ್ರೈಕ್ ಮಾಡ್ತಾ ಇಲ್ಲ. ನೀವು ಮಾಡಬಾರ್ದು ಅಲ್ಲ ಸರ್, ಸರ್ ಬೆಳಗ್ಗೆಯಿಂದ ಸರ್ ಇವತ್ತು ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಅದೇ ಇರೋ ಸರ್. ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಅದೇ ಇರೋ ಸರ್. ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆನೇ ಮಾಧ್ಯಮ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಬೆಲೆ ಇಳಿಕೆಯನ್ನು ಮಾಡ್ತಾರೆ. ಒಂದು ವಿರೋಧ ಪಕ್ಷದ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತ ಸರ್ ಚರ್ಚೆ ಅನೇಕ ಮುಖಂಡರುಗಳು ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಡೆಲ್ಲಿಗೆ ಹೋಗಿ ನಮ್ಮ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ಹಣ ಅವರೇ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಕೊಟ್ಟಿಲ್ಲ. ಸರ್ ಈಗ ಮತ್ತೆ 100-300 ಈ ಸಿಲಿಂಡರ್ದೇ ಒಂದೇ ಸಾಕು ಇಶ್ಯೂ. ಫ್ರೆಶ್ ಇದು ಇನ್ನೂ ಭಾಳ ಅದಾವೆ. ಏನು ಇನ್ನು ಸಿಲಿಂಡರ್ ದಿನ ಆಕಾರ ಆಗ್ತೈತಿ. ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತೈತಿ. ಬಡವರಿಗೆ ಇದು ಎಕ್ಸ್ಪೆಷಲಿ ಮಧ್ಯಮ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಸರ್ ಈಗ ಬಾಗಲಕೋಟೆ ಉಪಚುನಾವಣೆ ಸಭೆ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಬಹುತೇಕ ನಾವು 2 ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ತೇವೆ. ಅಭ್ಯರ್ಥಿಗಳು ಯಾರೇ ಆಗಲಿ ಬಿಕಾಸ್ ಆಫ್ ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ಕಾರ. ಪಂಚ ಗ್ಯಾರಂಟಿ ಯೋಜನೆ 100-100ರಷ್ಟು ಕಾಂಗ್ರೆಸ್ ಹೆಚ್ಚಿನ ಅಂತರದಿಂದ ಗೆಲ್ತೇವೆ. ಬಾಗಲಕೋಟೆಯಲ್ಲಿ ಯಾರಿಗೆ ಸಿಗಲಿ ಹೈಕಮಾಂಡ್ ಡಿಸಿಷನ್ ಯಾರಿಗೆ ಕೊಡಿ ಅಲ್ಟಿಮೇಟ್ ಪಕ್ಷ. ಈಗ 20ನೇ ತಾರೀಕುವರೆಗೆ ಚುನಾವಣೆ ನಂತರ ಅದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿ ಹೈಕಮಾಂಡ್ ಸೂಕ್ತ ನಿರ್ಧಾರ ಈಗ ಅದನ್ನು ಇವತ್ತು ನಮ್ಮ ಹೈಕಮಾಂಡ್ ಗಟ್ಟಿಯಾಗಿದೆ.